Today's vlog. ಮೊಟ್ಟೆ ತರಕ್ಕೆ ಹೋಗ್ತೀವಿ ಇವತ್ತು. ಈಗ 11 ಗಂಟೆ ಆಯಿತು. ಮೊಟ್ಟೆ ತರಕ್ಕೆ ಹೋಗ್ತಿದ್ದೀವಿ ರಾತ್ರಿ. ಇವು ನೋಡಿ, ನಾಳೆ ಫೆಬ್ರವರಿ 14th ಅಂತೇಳಿ ಇವತ್ತು ಟ್ರಿಮ್ಮರ್ ಆರ್ಡರ್ ಮಾಡಿದ್ದ. ಓಕೆ ತೋರ್ಸ, ನಾಳೆ ಫೆಬ್ರವರಿ 14th, ಅದಕ್ಕೆ ಒಂದು ಟ್ರಿಮ್ಮರ್ ಆರ್ಡರ್ ಮಾಡಿದ್ದ. ಟ್ರಿಮ್ಮರ್ ಆರ್ಡರ್ ಮಾಡಿ ಎಲ್ಲ ನೋಡಿ, ಬಿಯರೇ ಇಲ್ಲ, ಎಲ್ಲ ಕಾಣಿಸಿಲ್ಲ, ಬಿಯರ್ಡೇ ಇಲ್ಲ, ಎಲ್ಲ ಬೋಳ್ಸ್ಬಿಟ್ಟು ಬಿಯರ್ಡೆಲ್ಲ ಇದಾಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟಿದೆ. ನಾಳೆ ಫೆಬ್ರವರಿ 14th, ಎಲ್ಲೆಲ್ಲಿ ಬೋಲ್ಸ್ ಏನೋ ಗೊತ್ತಿಲ್ಲ. ಇದು ನೋಡಿ ಪಿ ಜಿ ಅಡುಗೆ ಮಾಡ್ತಾರೆ. ಮಗ ಅಡುಗೆ ಮಾಡೋದು, ಊಟ ಮಾಡೋದು, ಇಲ್ಲೇ ಬಿತ್ಕೊಳೋದು, ಎಮ್ಮೆ ಥರ ಒಳ್ಳೆ ಆಡ್ತಾನೆ. ದೇವ್ರಿಗೆ ಪುರ್ಸತ್ತಿದ್ದಾಗ ನಿಮ್ಮಂತ ಬ್ಯೂಟಿನ ತಯಾರು ಮಾಡಿ ಕಳ್ಸಿರ್ತಾರಂತೆ. ಇನ್ನಂತ ಹೊರಗಡೆ ಕರ್ಕೊಂಡ ನಾಳೆ ಫೆಬ್ರವರಿ 14th ಅಲ್ಲಿ ಓಯೋ ರೂಮ್ ಇದೆ. ಆಲ್ರೆಡಿ ಬುಕ್ ಮಾಡಿ ನೀವು, ಆಲ್ರೆಡಿ ಬುಕ್ ಮಾಡಿ ಎಲ್ಲ ಶೇವಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಐತಾನೆ. ಅವ್ರು ಹೋಗೋದಷ್ಟೇ ನಾಳೆ. ಮ್ಯಾಗಿ ಕೊಡ್ತಾ ಒಂದು 15 ರೂಪಾಯಿ ಇವತ್ತು. ಇವಾಗ ಹೋಗಿ ಮ್ಯಾಗಿ ಮಾಡೋದೇ ಅದೇ ಜೀವನದವ್ರು ಮಾಡಿ ದೊಡ್ಡ ಸಾಧನೆ. ಮ್ಯಾಗಿ ಕೊಡ್ತೇನೆ ಇವತ್ತು ಹುಡುಗ. ಹೋಗಿ ಮ್ಯಾಗಿ ಎಲ್ಲ ತಿನ್ನೋದು ಕಾಸ್ಟ್ಲಿ ಆಗಿದೆ. 10:30 ಆಯ್ತು ಟೈಮು. ಈಗ ಪಿ ಜಿ ಕೆಳಗಡೆಯಿಂದ ಆಲೂಗಡ್ಡೆ ತಗೊಂಡ್ಬಂದಿನ ಫ್ರೈ ಮಾಡೋಕ್ಕೆ. ಎಂತ ಒಂದಿರ್ಬೋದು ಆ ಜೋಬ್ ನೋಡಿ, ಗೋವಾ ಚಡ್ಡಿ ಹಾಕಿ ನಾನು ಅದಕ್ಕೆ ಹೆಂಗೆ ನೋಡ್ತೇನೆ ನೋಡಿ, ಕಳ್ಳನ ಥರ ನೋಡ್ತೀನಿ. ಕುಕ್ ಸ್ಟಾರ್ಟ್. ಈಗ ಅಡುಗೆ ಮಾಡೋಂತ ಕೊಟ್ಟರೆ ಮೂಗಿಗೆ ಮಾಸ್ಕ್ ಹಾಕಿ ಅಂದರೆ ಅಂಗಿ ಶರ್ಟ್ ಸುತ್ಕೊಳ್ಳೋದು ನೋಡಿ. ಈ ಥರ ಹೊಗೆ ಹಾಕ್ಬಿಟ್ರೆ ರೂಮಾಗ ಹೆಂಗಿರ್ಬೇಕು ಗೊತ್ತಿಲ್ಲ. ಒಲೆಗೇನೋ ಹಾಕ್ಯೇನೆ ಗೊಬ್ಬು ವಾಸನೆ ಬರ್ತೈತಿ. ಆ ಒಲೆ ನೋಡ್ರಿ, ಒಲೆನ ಡಂಬೆಲ್ಸ್ ಮೇಲೆ ಒಂದು ಪ್ಯಾನಲ್ಲಿ ಹೇಳು. ಏನೋ ಮರಿ ಒಳ್ಳೆ ಬಲ್ತಿದ್ ಕುರಿ, ಬಲ್ತಿದ್ ಕುರಿ ತರ ಆಗಿದ್ಯಾ ನೋಡು. ನೋಡಿ ಇಬ್ರು ತಿಂದು ಹಂಗಾಗ್ಯಾರೆ. ನೆಕ್ಸ್ಟ್ ನಮ್ ಸಾಗರ ಜಾತ್ರೆ ಇದ್ರೆ ಇವರಿಬ್ರನ್ನೇ ಬಿಡ್ಬೇಕು. ಏನಂತಾರಲ್ಲ ಕುಸ್ತಿ, ಆ ಕುಸ್ತಿಗೆ ಬಿಡ್ಬೇಕು ಇವನ್ ಮಣ್ಣಲ್ಲಿ. ಸಾಗರ ಜಾತ್ರೆ ಸೇಮ್ ಚಡ್ಡಿ, ಗೋವಾ ಚಡ್ಡಿ ಹಾಕಿ ಬಂದಿಯಲ್ಲ ಇಲ್ಲಿಂದನ. ಒಂದು ಫ್ರೀ.